ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ವಿಶೇಷತೆ ಏನು ಅಂತಂದರೆ, ನಮಗೆ ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕರ್ಕ ರಾಶಿ ಉಚ್ಚ ಸ್ಥಾನ ಅಂದರೆ ಗುರುಗೆ ಒಂದು ಅತಿಯಾದ ಬಲ ಸಿಗುವಂಥ ಪರಿಸರ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಯಾವ ಥರ ಅಂತಂದರೆ, ಒಂದು ಜಲತತ್ವ. ನದಿ ಹರಿತಾ ಇರೋ ತಿಳಿ ನೀರು ಏನಿರುತ್ತೋ, ಶುದ್ಧ ನೀರು, ಆ ಪರಿಸರದಲ್ಲಿ ಯಾವಾಗ ಗುರುಗಳು ಹೋಗಿ ಕೂತ್ಕೋತಾರೋ ಅವ್ರಿಗೊಂದು ನೆಮ್ಮದಿ, ಅವರ ಏನು ಕೆಲಸ ಕಾರ್ಯಗಳಿರುತ್ತೋ, ಅಂದರೆ ಅವ್ರು ಏನು ಜನಗಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೋ ಅದು ಅವ್ರಿಗೆ ಬಲದಿಂದ ಕೊಡ್ತಾರೆ. ನೋಡಿ, ಗುರು ಈಗ ಅವರಿಗೆ ಬೇಕಾದಂಥ ಪರಿಸರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ಕಾಟಕ ರಾಶಿ ಹೆಂಗೆ ಅಂದರೆ, ಶುದ್ಧ ಹರಿಯುವ ನೀರಿದ್ದಂಗೆ. ಜಲತತ್ವ, ನದಿ ಶುದ್ಧವಾಗಿರುತ್ತೆ. ಅಲ್ಲಿ ಯಾವ ಗುರುಗಳು ಕೂತ್ಕೋತಾರೆ ಹೋಗಿ, ಆಗ ಅವ್ರಿಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಆಗ ನಮ್ಮಂಥ ಭಕ್ತಾದಿಗಳು ಕೇಳಿದ್ದೆಲ್ಲ ಸಿಗೋಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ, ಈಗ ನೋಡಿ, ಎಲ್ಲ ದೇವಸ್ಥಾನಗಳಾಗ್ಬೋದು ಅಥವಾ ಋಷಿಮುನಿಗಳಾಗ್ಬೋದು ನದಿ ತೀರದಲ್ಲೇ ಅವ್ರದ್ದು ಸಮಯ ಜಾಸ್ತಿ ಕಳೀತಾ ಇದ್ರು. ಹಾಗಾಗಿ ಈ ಕರ್ಕಾಟಕ ರಾಶಿ ಅವರಿಗೆ, ಗುರುಗಳಿಗೆ ಒಂದು ನೆಮ್ಮದಿಯ ವಾತಾವರಣ, ಅವರು ಸಾಧನೆ ಮಾಡೋಕ್ಕಾಗಲಿ ಅಥವಾ ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ಕೂಡ ನಮಗೆ ಒಂದು ಸದಾ ಅವಕಾಶ ಇದು. ಅದರಲ್ಲೂ ನೋಡಿ, ನಮಗೆ ಕರ್ಕ ರಾಶಿ, ಆಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ ಜಲತತ್ವ ಆಗುತ್ತೆ. ಹಾಗಾಗಿ ಜಲತತ್ವದಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಅನ್ನೊಂದು ವಿಶೇಷತೆ ಏನು ಅಂದರೆ, ಮೀನ ರಾಶಿಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ನಮ್ಗೆ ಇಲ್ಲಿ ಗುರು ಭಾಗ್ಯ ಅಂದರೆ 9ನೇ ಮನೆ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಶನಿಯಿಂದ ಪಂಚಮದಲ್ಲಿ ಗುರು ಇದೆ. ಹಾಗಾಗಿ ಇಲ್ಲೇನಾಗ್ತಿದೆ, ಧರ್ಮ ಕರ್ಮಾಧಿಪತಿ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬೆನಿಫಿಟ್ಟು ಈ 3 ರಾಶಿಯವ್ರಿಗೆ ಖಂಡಿತ ಸಿಗುತ್ತೆ. ಈಗ ಮೀನರಾಶಿಯವ್ರಿಗಾಗ್ಬೋದು, ಕರ್ಕ ರಾಶಿ ಆಗ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 1ರಿಂದ ಅಥವಾ 2ರಿಂದ ಇವರಿಗೆ ಈ ಬೆನಿಫಿಟ್ಸ್ ಅಂದರೆ ಇದರಿಂದ ಲಾಭನ ಅವರು ಖಂಡಿತ ಪಡ್ಕೋಬೋದು. ನಾವಿವಾಗ ಡೀಟೇಲ್ ಆಗಿ ನೋಡೋಣ. ಈಗ ನಕ್ಷತ್ರಗಳು, ಯಾವ್ಯಾವ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡುತ್ತೆ ಗುರು, ಅದರಲ್ಲೂ ಪ್ರಮುಖವಾಗಿ ನೋಡಿ 5 ತಿಂಗಳು ತಗೋಣ. ಮೊದಲನೇ 5 ತಿಂಗಳು, ಯಾಕಂದರೆ ನಮಗೆ ಅಕ್ಟೋಬರ್ 31 ಆದಮೇಲೆ ಅದು ಸಿಂಹರಾಶಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅಕ್ಟೋಬರ್ 31ನೇ ತಾರೀಕು ತನಕ ನಾವು ಇದನ್ನು ಗುರು ಸಂಚಾರನ ತಗೋಣ. ಈಗ ನಮಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಸಪ್ತಮಕ್ಕೆ ಬರ್ತಾ ಇದೆ ಗುರು. ಇಷ್ಟು 6ನೇ ಮನೇಲಿತ್ತು, 7.5 ಎಂಡಾಗ 6 ತಿಂಗಳಾಗಿತ್ತು. ಅವರು ಲಾಭ ತಕ್ಕಮಟ್ಟಿಗೆ ಒಂದು ಇಂಪ್ರೂವ್ಮೆಂಟ್ ತಕ್ಕಮಟ್ಟಿಗೆ ನೋಡ್ತಾ ಇದ್ದೀರಾ. ಈಗ ಗುರು ಕೂಡ ಬಲ ಬರೋದ್ರಿಂದ ಈ ವರ್ಷ ನಿಮಗೆ ಅಧಿಕ ಲಾಭನ ನೋಡಬಹುದು. 3ನೇ ಮನೇಲಿ ಶನಿ ಇದೆ, ಅದ್ರ ಮೇಲೆ ದೃಷ್ಟಿ ಗುರುದು ಬೀಳ್ತಿದೆ, ನಿಮ್ಮ ರಾಶಿ ಮೇಲೆ ಬೀಳ್ತಿದೆ. ಇಷ್ಟು ದಿವಸ ಯಾವ ಕೆಲಸ ನಿಂತಿತ್ತೋ ಅದೆಲ್ಲ ಶುರುವಾಗುತ್ತೆ. ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ಮದುವೆಗೆ, ವಿವಾಹಕ್ಕೆ ಎಲ್ಲ ರೀತಿಯೂ ಅನುಕೂಲ ಈ ವರ್ಷ ಚೆನ್ನಾಗಿದೆ. ಈ 5 ತಿಂಗಳಲ್ಲೇ ಮದುವೆ ಸೆಟ್ ಆಗುತ್ತೆ. ಮಕರ ರಾಶಿಯವರಿಗೆ ಪ್ರಮೋಷನ್ ಆಗಿಲ್ಲ ಅಂದರೆ ಪ್ರಮೋಷನ್ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಹೊಸ ಹುಮ್ಮಸ್ಸು, ಹೊಸ ಪ್ರಾಜೆಕ್ಟ್ ಸಿಗುತ್ತೆ. ಸೊ ಕೆಲಸಕ್ಕೆ ಪ್ರಯತ್ನಗಳಲ್ಲಿ ಧೈರ್ಯ ಬರುತ್ತೆ ನಿಮಗೆ. ಓವರಾಲ್ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ 2ನೇ ಮನೆ ರಾಹು ಅಷ್ಟಮದಲ್ಲಿ ಕೇತು ಇದೆ, ಅದಕ್ಕೆ ಪರಿಹಾರ ಬೇಕು. 2ನೇ ಮನೆ ರಾಹು ಏನಾಗುತ್ತೆ, ಮನೆಯಲ್ಲಿ ಹಣಕಾಸು ಉಳಿಸೋದು ಕಷ್ಟ ಆಗುತ್ತೆ, ಖರ್ಚು ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ರಾಹುಗೆ ಪರಿಹಾರ ದುರ್ಗಾದೇವಿ ಆರಾಧನೆ. ಕೇತು ಅಷ್ಟಮದಲ್ಲಿದ್ದರೆ ಸಣ್ಣ ಪುಟ್ಟ ಏಟು ಬಿಡೋದು, ಸ್ವಲ್ಪ ಅತಿಯಾದ ದುಃಖ ತಂದುಕೊಡೋದು, ಬೇಜಾರು ಡಿಟ್ಯಾಚ್ಮೆಂಟು ಕುಟುಂಬದಲ್ಲಿ, ಅದರಲ್ಲೂ ಗಂಡನ ಮೇಲೆ ಡಿಟ್ಯಾಚ್ಮೆಂಟ್. ಯಾಕಂದರೆ 7ಕ್ಕೆ 2ನೇ ಮನೆ ಆಗುತ್ತೆ. ಸೊ ಗಂಡಿಗೆ ಯಾವುದೋ ದುಡ್ಡು ಬಂದಿಲ್ಲ ಅಥವಾ ಹೆಂಡತಿಗೆ ಯಾವುದೋ ಬರುವಂಥ ಹಣಕಾಸು ನಿಧಾನ ಆಗೋಯ್ತು, ಅಥವಾ ಅವ್ರ ಮನೆಯವರು, ಕುಟುಂಬದ ಪತಿ ಅಥವಾ ಪತ್ನಿಯ ಕುಟುಂಬದವ್ರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂತು, ಅದಕ್ಕೋಸ್ಕರ ಕೇತು ರೆಮಿಡಿಬೇಕು. ಕೇತುಗೋಸ್ಕರ ಗಣೇಶನ ಆರಾಧನೆ, ಗಣೇಶನ ಅಷ್ಟೋತ್ರಗಳು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಬನ್ನಿ. ಜೊತೆಗೆ ಬೀದಿ ನಾಯಿಗೆ ಆಹಾರ ಕೊಡಿ, ಬೇಸಿಗೆ ಬೇರೆ ನೀರು, ಅದಕ್ಕೆ ಆಹಾರ ಇಡೋದ್ರಿಂದ ಖಂಡಿತ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.